ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನು ಇವತ್ತು ಲಾಗಲ್ಲಿ ನಾನು ಯೂಸ್ ಮಾಡೋಂಥ ಒಂದು ಶಾಂಪೂ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಆಲ್ರೆಡಿ ಹಳೆ ಲಾಗಲ್ಲಿ ನಿಮಗೆ ನನ್ನ ಹೇರ್ ಯಾವ ರೀತಿ ಉದ್ದ ಆಯಿತು ಅಂತ, ಹಾಗೆ ಮೊದಲು ಯಾವ ಥರ ಇತ್ತು, ಹಾಗೆ ನಾನು ಈ ಥರ ಒಂದು ರೆಮಿಡಿಗಳನ್ನ ಯೂಸ್ ಮಾಡಿದ್ಮೇಲೆ ಯಾವ ಥರ ಆಗಿದೆ ಅಂತ ಪ್ರೂಫ್ ಸಮೇತನೇ ತೋರಿಸಿದ್ದೀನಿ. ನೋಡಿಲ್ಲ ಅನ್ನೋರು ನೋಡ್ಬೋದು. ಈ ಒಂದು ಹೇರ್ಗೆ ಎಲ್ಲರೂ ಕೂಡ ಒಂದು ಚೆನ್ನಾಗಿರೋಂಥ ಒಂದು ಶಾಂಪೂನ ಹೇಳಿ ಅಂತ ಹೇಳ್ತಾನೆ ಇದ್ದರು. ನಾನು ಚಿಕ್ಕ ಶಾಂಪೂನ ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಬಟ್ ನಾವೇ ಏನಕ್ಕೆ ಒಂದು ಚೆನ್ನಾಗಿರೋಂಥ ಒಂದು ಶಾಂಪೂನ ಮಾಡಬಾರ್ದು ಅಂತೇಳಿ ತಿಳ್ಕೊಂಡು ಈ ಒಂದು ಶಾಂಪೂನ ನಾನು ಆಲ್ರೆಡಿ ಒಂದು ತಿಂಗಳ ಹಿಂದೆನೇ ಟ್ರೈ ಮಾಡಿಕೊಂಡು ನಾನು ಯೂಸ್ ಮಾಡಿ, ಹಾಗೆ ನಮ್ಮ ಅಮ್ಮಂಗೂ ಕೊಟ್ಟು, ನನ್ನ ತಂಗಿನೂ ಕೂಡ ಯೂಸ್ ಮಾಡಿ, ಹಾಗೆ ನಮ್ಮ ಅಕ್ಕಪಕ್ಕ ಮನೇಲಿರೋಂಥವ್ರಿಗೂ ಕೂಡ ಕೊಟ್ಟು ಅವರೆಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಮೇಲೆ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಿರೋದು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಶಾಂಪೂನ ಯಾವ ರೀತಿ ನೀವು ಮನೇಲೇ ಚೆನ್ನಾಗಿರೋಂಥ ಒಂದು ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಒಂದು ಪಾತ್ರನ ತೊಗೊಂಡಿದ್ದೀನಿ, ಅಂದರೆ ಇದನ್ನು ಕ್ಯಾಪ್ ಕ್ಲೋಸ್ ಮಾಡ್ಬೋದಲ್ವ, ಆ ಥರ ಒಂದು ಪಾತ್ರನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 100 ಗ್ರಾಮಷ್ಟು ಶೀಗೆಕಾಯಿ, ಹಾಗೆ 100 ಗ್ರಾಮಷ್ಟು ರೀತಾ, ಹಾಗೆ ಇನ್ನು 100 ಗ್ರಾಮಷ್ಟು ಡ್ರೈ ಆಮ್ಲ, ಇದನ್ನು ಮೂರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅಗಸೆ ಬೀಜ ಎಲ್ಲರಿಗೂ ಕೂಡ ಗೊತ್ತಲ್ವ, ಅದನ್ನು ಕೂಡ 100 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ಅಲ್ಲೇ ಹೇಳ್ತದೆ ನೋಡಿ. ಹಾಗೆಯೇ ಕಲೋಂಜಿ, ಅದನ್ನು ಒಂದು 70 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಕಲೋಂಜಿ ಬೀಜಗಳು ಬರುತ್ತೆ ನೋಡಿ, ಬ್ಲ್ಯಾಕ್ ಸೀಡ್ಸ್ ಅದು. ಹಾಗೆ ಮೆಂತ್ಯನೂ ಕೂಡ ಒಂದು 100 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ರೋಸ್ಮೇರಿ, ಇದನ್ನು ಅಷ್ಟೇ ಒಂದು 50 ಗ್ರಾಮಷ್ಟು ರೋಸ್ಮೇರಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಪದಾರ್ಥಗಳು ಏನೇನು ಹಾಕಿದ್ದೀನಿ ಅಂತ ನಿಮ್ಮ ಹತ್ರನೇ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆಯೇ ಗೋಂದು ಅಂತ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಂತೂ ತುಂಬಾ ಒಳ್ಳೆಯದು ಹೇರ್ಗೆ. ಹಾಗೆಯೇ ಕೆಲವೊಬ್ಬರು ದಾಸವಾಳ ಒಣಗಿರೋದನ್ನ ತೊಗೊಬಂದು ಹಾಕ್ತಾರೆ, ಬಟ್ ನಾನು ಹಸಿ ಇರೋಂಥದ್ದನ್ನೇ ಹಾಕೋತಾ ಇದ್ದೀನಿ. ದಾಸವಾಳ ಮತ್ತು ಅದ್ರ ಜೊತೆಗೆ ಅದ್ರದ್ದು ಎಲೆಗಳನ್ನೂ ಕೂಡ ಹಾಕೋತಾ ಇದ್ದೀನಿ. ತುಂಬಾ ಒಳ್ಳೆಯದು ಕೂದಲಿಗೆ. ಇದಿಷ್ಟೇನೂ ಹಾಕಿ ಇದಕ್ಕೆ ಅದು ಮುಳುಗೋ ಅಷ್ಟು ನೀರನ್ನ ಹಾಕಬೇಕು ನೀವು. ಇದನ್ನು ಹಾಕಿ ನೀವು ಓವರ್ ನೈಟು ಫುಲ್ಲು ನೆನೆಯೋದಕ್ಕೆ ಅಂತ ಇಡಬೇಕು. ನಾನು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಇಡ್ತಾ ಇದ್ದೀನಿ ಅಷ್ಟೇ. ನಾನು ನೈಟು ನೆನೆಸೋಕ್ಕೆ ಮರ್ತ್ಬಿಟ್ಟಿದೆ ಅಂತ ಬೆಳಗ್ಗೆನೇ ಇಟ್ಟು, ಅಂದರೆ ಒಂದು 8 ಅವರ್ ನೆಂದರೆ ಸಾಕೋದು. ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಾದ ಕೆಮಿಕಲ್ಲು ಏನೂ ಯೂಸ್ ಮಾಡಿಲ್ಲ. ಹರ್ಬಲ್ ಶಾಂಪೂ ಅನ್ನೋ ಥರ ಎಲ್ಲನೂ ಕೂಡ ನಾವು ಆಯುರ್ವೇದಿಕ್ ಐಟಮ್ಗಳನ್ನ ಯೂಸ್ ಮಾಡಿರೋದು. ಈ ರೀತಿ ಅದನ್ನು ಮುಳುಗೋ ಅಷ್ಟು ನೀರು ಹಾಕಿ ಇದನ್ನು ಕ್ಲೋಸ್ ಮಾಡಿ ಓವರ್ ನೈಟ್ ಇಡ್ತೀವಿ ಅನ್ನೋರು ಕೂಡ ಇಡ್ಬೋದು, ಅಥವಾ ಬೆಳಗ್ಗೆನೇ ಮಾಡಿ ಸಂಜೆ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಕೋಬೋದು. ನಾನು ಬೆಳಗ್ಗೆ ಮಾಡಿ ಇಟ್ಕೊಂಡು ಸಂಜೆ ಮಾಡ್ತಾಯಿದ್ದೀನಿ ನೋಡಿ. ಅಂದರೆ ಅದಾದಮೇಲೆ ಒಂದು ಸ್ವಲ್ಪ ಸಂಜೆವರೆಗೂ ಈ ಥರ ಮೆತ್ತಗಾಗಿರುತ್ತೆ. ಆವಾಗ ನೀವು ಅದನ್ನು ಸ್ವಲ್ಪ ಕೈಯಿಂದ ಕಿವುಚ್ಕೋಬೇಕು. ರೀತಾ ಬರುತ್ತೆ ನೋಡಿ, ಅದು ಮೇಲ್ಗಡೆ ಸಿಪ್ಪೆ ಬಿಟ್ಕೊಂಡು ಒಳಗಡೆ ಬೀಜ ಈಚೆಗೆ ಬರುತ್ತೆ. ಹಿಂಗೆ ಅಮುಕ್ ತಕ್ಷಣ ಬಂದ್ಬಿಡುತ್ತೆ, ಕೈಯಿಂದ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಬರುತ್ತೆ. ಆವಾಗ ಅದು ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಶೀಗೆಕಾಯಿ ಅಷ್ಟೇ ನೋಡಿ, ಈ ಥರ ಕಿವುಚ್ ತಕ್ಷಣವೇ ಅದು ಈ ಥರ ಬಿಟ್ಕೊಬಿಡುತ್ತೆ. ಆವಾಗ ಚೆನ್ನಾಗಿದೆ, ಇದು ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಅದಾದಮೇಲೆ ನಾನು ಇದನ್ನು ಒಂದು ಪಾತ್ರೆಗೆ ಹಾಕಿ ಮತ್ತೆ ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ. ಅದ್ರ ಜೊತೆಗೆ ಅಲೋವೆರಾನು ಕೂಡ ಇವಾಗ ಹಾಕೋತಾ ಇದ್ದೀನಿ. ಅಲೋವೆರಾ ಮತ್ತು ಕರಿಬೇವಿನ ಸೊಪ್ಪನ್ನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಬೇಕು. ಅದು ರಸ, ಶೀಗೆಕಾಯಿ ಹಾಗೆ ರೀತಾ ಹಾಗೆ ಆಮ್ಲ ಇದೆಲ್ಲದ್ರದ್ದು ಕೂಡ ರಸ ತುಂಬ ಚೆನ್ನಾಗಿ ಬಿಟ್ಕೊಡುತ್ತೆ. ಅದು ಅಲ್ಲದೆ ಇಲ್ಲಿ ಹಾಕಿರೋಂಥ ಪದಾರ್ಥ ಎಲ್ಲ ಏರ್ಗೆ ತುಂಬಾ ಒಳ್ಳೆಯದು. ನಾನಂತೂ ಇನ್ನೂ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ 1-2 ವಿಷಲ್ ಕೂಡ ಕೂಗಿಸ್ಕೊಂಡೆ. ನಮಗೂ ಕೂಡ ಅದನ್ನು ಕಿವುಚಿ ರಸ ತೆಗಿಯೋಕ್ಕೂ ಈಸಿ ಆಗುತ್ತೆ ಅಂತ ನೋಡಿ. ಈ ರೀತಿ ಅದು ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವೇ ನೋಡ್ಬೋದು ಇಷ್ಟು ಚೆನ್ನಾಗಿ ನಾವು ಮನೇಲೇ ಶಾಂಪೂ ಮಾಡ್ಕೋಬೋದಾ ಅಂತ ಅಂದ್ಬಿಟ್ಟು ನಿಮಗೇ ಅನಿಸುತ್ತೆ. ನೀವು ಅದು ಇದು ಸಾವಿರಗಟ್ಟಲೆ ದುಡ್ಡು ಕೊಟ್ಟು ಶಾಂಪೂ ತೊಗೊಬಂದು ನೀವು ಮಾಡ್ಕೋತೀವಿ ಅಂದರೂ ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಕೆಮಿಕಲ್ ಇರುತ್ತೆ. ಆಮೇಲೆ ಯಾವುದು ಹಾಕಿದ್ರೂ ಕೂಡ ಏರ್ ಫಾಲ್ ಅನ್ನೋದು ಕಮ್ಮಿನೇ ಆಗ್ತಿರಲ್ಲ, ಏರು ಕೂಡ ಗ್ರೋತ್ ಆಗ್ತಿರಲ್ಲ. ಅದಕ್ಕಿಂತ ಇಂಪಾರ್ಟೆಂಟು ವೈಟ್ ಹೇರ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗಿಬಿಟ್ಟಿರುತ್ತೆ ನೋಡಿ. ಅಂಥವ್ರಿಗಂತೂ ಈ ಒಂದು ಶಾಂಪೂ ತುಂಬಾ ಒಳ್ಳೆಯದು. ಇದು ಕೂಡ ತುಂಬ ಚೆನ್ನಾಗಿ ನೊರೆ ಬರುತ್ತೆ. ನೀವು ಯಾವ ರೀತಿ ಡೈಲಿ ಶಾಂಪೂನ ಯೂಸ್ ಮಾಡ್ತಿರೋ ಅದೇ ಥರನೇ ಕೂಡ ಇರುತ್ತೆ. ಬೇಕಾದ್ರೆ ನೀವೇ ನೋಡಿ ನಾನು ಯಾವ ರೀತಿ ಒಂದು ಪ್ರೊಸೆಸ್ಸಲ್ಲಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಅದೆಲ್ಲ ಆದಮೇಲೆ ಅದನ್ನು ಕೂಡ ಮತ್ತೆ ಈ ಥರ ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಕಿವುಚ್ಕೋಬೇಕು. ಆದಷ್ಟು ಕೈನ ನೀಟಾಗಿ ತೊಳ್ಕೊಂಡೇ ನಾವು ಯೂಸ್ ಮಾಡಿರೋದು. ಏಕೆಂದರೆ ಒಬ್ಬೊಬ್ಬರು ಅದನ್ನು ಕೂಡ ಕೇಳ್ತೀರಾ ಅಂತ ಹೇಳ್ತಾ ಇದ್ದೀನಿ. ನೀವು ಅಷ್ಟೇ ಈ ಥರ ಕೈಯಿಂದ ನೀಟಾಗಿ ಕಿವುಚಿದ್ರೆ ಪ್ರತಿಯೊಂದು ಪದಾರ್ಥನೂ ಕೂಡ ನೀಟಾಗಿ ಅದು ರಸ ಬಿಟ್ಕೊಳ್ಳುತ್ತೆ ಅಂತ ಅಷ್ಟೇ ನೋಡಿ. ಈ ಥರ ಬೀಜ ಈಚೆಗೆ ಬರುತ್ತೆ.
ಇದ್ರದ್ದು ರೀತದು ಬೀಜ ಈ ಥರ ಬರುತ್ತೆ, ಆವಾಗ ಅದು ಚೆನ್ನಾಗಾಗಿದೆ ಅಂತ. ಸೀಗೆಕಾಯಿಯು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದ್ರೆ ಅದು ಅಷ್ಟೇ ಹಿಂಗೆ ಈ ಥರ ಪ್ರೆಸ್ ಮಾಡಿದ ತಕ್ಷಣವೇ ಒಂಥರ ರಸ ಥರ ಬಂದುಬಿಡುತ್ತೆ. ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದ್ಸಲಿ ಕೂಡ ಬೇಯಿಸ್ಕೋಬೇಕು. ನಾವು ಎಷ್ಟು ಪ್ರೋಸೆಸ್ಸಿಂದ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಇದು ಆಗುತ್ತೆ. ಹಾಗೆ ಕೂದಲಿಗೂ ಅಷ್ಟೇ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾ ಮಾಡೋಂಥ ಪ್ರೋಸೆಸ್ನ ನೀಟಾಗಿ ನೋಡಿಕೊಂಡು ಈ ಒಂದು ಪದಾರ್ಥಗಳನ್ನ ನಿಮಗೆ ಪಲ್ಸಾರಿ ಅಂಗಡಿ ಅಂದರೆ ಮಾರ್ಕೆಟ್ಗಳಲ್ಲಿ ಹೋಗಿ ಪಲ್ಸಾರಿ ಅಂಗಡಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ನೋಡಿ, ಈ ರೀತಿ ಪದಾರ್ಥಗಳನ್ನ ನೀವು ಅಲ್ಲಿ ತೊಗೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಇನ್ನೂ ಒಂದು ಚೊಂಬಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಅಂದರೆ ಅರ್ಧ ಲೀಟ್ರಷ್ಟು ನಾನು ನೀರನ್ನ ಮತ್ತೆ ಹಾಕ್ಕೊಂಡೆ. ಹಾಕಿ ಚೆನ್ನಾಗಿ ಅದು ಕ್ಯೂಚೆಲ್ಲ ಆದಮೇಲೆ ಮತ್ತೆ ಇದನ್ನು ಬೇಯೋದಕ್ಕೆ ಅಂತ ಇಡಬೇಕು. ಆವಾಗ ನೀವು ನೋಡ್ಬೋದು ಯಾವ ಥರ ಒಂದು ರಸ ಬಿಟ್ಕೊಳ್ಳುತ್ತೆ ಅಂತಂದರೆ ಒಂದು ಸ್ವಲ್ಪ ನಮಗೆ ಕೈಗೆ ಅದು ಅಂಟ ಥರ ಫೀಲ್ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಬೇಯಿಸ್ಬೇಕು. ನೋಡಿ, ಈ ರೀತಿ ಬೀಜಗಳನ್ನೆಲ್ಲ ಬಂದ್ಬಿಡುತ್ತೆ. ಆವಾಗ ಬೀಜ ತೆಗೆದುಬಿಟ್ಟು ನೋಡಿ ನಾವು ಈ ಥರ ಇಡಬೇಕು. ಆವಾಗಲೇ ನೀವು ನೋಡ್ತಾ ಇರ್ಬೋದು ನೊರೆ ಯಾವ ಥರ ಬಂದಿದೆ ಅಂತ. ಇದನ್ನು ಮಾಡುವಾಗ ನನಗಂತೂ ಆಶ್ಚರ್ಯ ಆಯಿತು. ಏಕೆಂದರೆ ನಾವೇ ಶಾಂಪೂನ ಇಷ್ಟು ಚೆನ್ನಾಗಿ ಮನೇಲೇ ಮಾಡ್ಕೋಬೋದಲ್ವ, ಸುಮ್ಮನೆ ಏನೇನೋ ತೊಗೊಬಂದು ಹಾಕೋದು ಬದಲು ಅಂತ ಅನ್ನಿಸ್ತಿತ್ತು. ಹಾಗೆ ನೊರೆನೂ ಕೂಡ ಚೆನ್ನಾಗಿ ಬರುತ್ತೆ, ಏರು ಕೂಡ ಚೆನ್ನಾಗಿರುತ್ತೆ. ಹಾಗೆ ಮನೇಲಿ ಮಾಡಿರೋದ್ರಿಂದ ನಮಗೂ ಕೂಡ ಭಯ ಇರಲ್ಲ ಅಲ್ವಾ. ಅದರಿಂದ ತುಂಬ ಚೆನ್ನಾಗಿ ಬಂತು. ನನಗಂತೂ ಖುಷಿ ಆಯಿತು. ಅದು ಅಲ್ಲದೆ ಅದು ಇದು ಒಂಥರ ಸ್ಮೆಲ್ಲು ಅದು ಇದು ಅನ್ನೋಂಗಿಲ್ಲ, ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೀಗೆಕಾಯಿ ಘಮ ಅಂತೂ ಮನೆಯೆಲ್ಲ ತುಂಬಿಕೊಂಡಿತ್ತು. ಅಷ್ಟು ಚೆನ್ನಾಗಿ ಘಮ ಘಮ ಅಂತಾಯಿತು. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅದು ಒಂದು 2-3 ಮಳ್ಳು ಬರೋವರೆಗೂ, ಅಂದರೆ ಒಂದು ಸ್ವಲ್ಪ 2-3 ಕುದಿ ಬರೋವರೆಗೂ ಕೂಡ ಚೆನ್ನಾಗಿ ಮಳ್ಳಿಸ್ಬೇಕು. ಅದಾದಮೇಲೆ ಅದ್ರ ಮೇಲ್ಗಡೆ ಒಂದು ರಸ ಥರ ಬರುತ್ತೆ. ಅದನ್ನು ತೆಗೆದು ನೀವು ಒಂದು ಬೌಲ್ಗೆ ಹಾಕಿ ಇಟ್ಕೋಬೇಕು. ನೆಕ್ಸ್ಟ್ ಪ್ರೋಸೆಸ್ ಇದು. ನಾನು ಯಾವ ರೀತಿ ತೋರಿಸ್ಕೊಟ್ಟಿದ್ದೀನೋ ಅದೇ ಥರನೇ ಮಾಡಿ. ನಾವು ಇದರಲ್ಲಿ ಏನೇನು ಉಪಯೋಗಿಸಿದ್ದೀವಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಮೆಂತ್ಯ ಉಪಯೋಗಿಸಿದ್ದೀವಿ, ರೋಸ್ಮೇರಿ ಉಪಯೋಗಿಸಿದ್ದೀವಿ, ರೀತಾ ಉಪಯೋಗಿಸಿದ್ದೀವಿ, ಹಾಗೆಯೇ ಆಮ್ಲ ಉಪಯೋಗಿಸಿದ್ದೀವಿ, ಸೀಗೆಕಾಯಿ ಉಪಯೋಗಿಸಿದ್ದೀವಿ, ಅಲೋವೆರಾ ಉಪಯೋಗಿಸಿದ್ದೀವಿ, ಹಾಗೆಯೇ ಕರಿಬೇವಿನ ಸೊಪ್ಪು ಉಪಯೋಗಿಸಿದ್ದೀವಿ, ದಾಸವಾಳ ಹೂವು ಮತ್ತು ಎಲೆನೂ ಕೂಡ ಉಪಯೋಗಿಸಿದ್ದೀವಿ. ಇದರಲ್ಲಿ ಯೂಸ್ ಮಾಡಿರೋಂಥ ಪದಾರ್ಥಗಳು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಏರ್ಗಂತೂ ಎಲ್ಲ ಒಂದು ಪದಾರ್ಥಗಳು ಕೂಡ ತುಂಬಾ ಒಳ್ಳೆಯದು. ಅದನ್ನು ಉಪಯೋಗಿಸಿ ನಾವು ಶಾಂಪೂನ ಮಾಡ್ತಾಯಿದ್ದೀವಿ. ನೋಡಿ, ಈ ರೀತಿ ನಾವು ಎಷ್ಟು ಅದು ರಸ ಬಿಟ್ಕೊಳುತ್ತೋ ಅಷ್ಟೆಲ್ಲನೂ ಕೂಡ ತೊಗೋಬೇಕು. ತೊಗೊಂಡಾದ್ಮೇಲೆ ನೋಡಿ ಈ ಥರ ಒಂದು ಕಲರಲ್ಲಿ ರಸ ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಅಂದರೆ ನೀವು ಕೈಗೆ ಒಂದು ಸ್ವಲ್ಪ ಹಿಂಗೆ ಇಟ್ಕೊಂಡು ನೋಡಿದಾಗ ನಿಮಗೆ ಅದು ಕೈಗೆ ಅಂಟಂಗಾಗುತ್ತೆ. ಆ ಅಂಟು ಬರಬೇಕು, ಅಲ್ಲಿವರೆಗೂ ಕೂಡ ನೀವು ಬೇಯಿಸ್ಕೋಬೇಕು. ಹಾಗೆಯೇ ಅಗಸೆ ಬೀಜನೂ ಕೂಡ ಹಾಕಿದ್ದೀವಿ ನೋಡಿ. ಅದರಲ್ಲಂತೂ ತುಂಬ ಚೆನ್ನಾಗಿ ಹೇರ್ಗೆ ತುಂಬಾ ಒಳ್ಳೆಯದು. ಬರೀ ಅಗಸೆ ಬೀಜನೇ ನೆನೆಸ್ಬಿಟ್ಟು ಅದನ್ನು ರುಬ್ಬಿಟ್ಟು ಕೂಡ ಏರ್ ಪ್ಯಾಕಾಗಿ ಕೂಡ ಹಾಕೋತಾರೆ. ನಾವು ಅದನ್ನು ಕೂಡ ಉಪಯೋಗಿಸಿದ್ದೀವಿ ಈ ಒಂದು ಶಾಂಪೂವಲ್ಲಿ. ನೋಡಿ, ಈ ರೀತಿ ಆಗುತ್ತೆ. ಆಮೇಲೆ ಅದನ್ನು ಬಿಸಿ ಇರುವಾಗಲೇ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಏನೇ ಒಂದಿದ್ರೂ ಕೂಡ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಒಂದು ಬೌಲ್ನ ತೊಗೊಂಡು ಇವಾಗೇನು ಮಿಕ್ಸ್ ಮಾಡ್ಕೊಂಡಿದ್ವಿ ನೋಡಿ, ಅದನ್ನು ಒಂದು ಕಾಟನ್ ಬಟ್ಟೆ ಇಟ್ಕೊಂಡು ಈ ಥರ ಅದರಲ್ಲಿರೋಂಥ ಒಂದು ರಸನೂ ಕೂಡ ನಾವು ತೆಗಿಬೇಕು. ನೋಡಿ, ಮೇನ್ ಇಂಪಾರ್ಟೆಂಟು ಇದು. ನಾವು ಯಾವುದು ಕೂಡ ವೇಸ್ಟ್ ಮಾಡೋಂಗಿಲ್ಲ. ಇದರಲ್ಲಿ ಎಲ್ಲದೂ ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ. ಈ ರೀತಿ ತೆಗ್ದಿರ್ತೀವಿ ನೋಡಿ, ಆವಾಗ ಅದ್ರದ್ದು ಬೀಜ ಅದೆಲ್ಲ ಬೆಂದಿರೋದೆಲ್ಲ ಇರುತ್ತಲ್ವ, ಅದನ್ನು ಹೊರಗಡೆ ಹಾಕೋದೇನು ಬೇಡ. ಅದನ್ನು ನೀವು ಮತ್ತೆ ಅದನ್ನು ಇನ್ನೊಂದು ಸ್ವಲ್ಪ ಬೇಯಿಸ್ಬಿಟ್ಟು ಅಥವಾ ಅದಕ್ಕೆ ಯಾವುದಾದ್ರೂ ಒಂದು ಅಂದರೆ ಇವಾಗ ಅಲೋವೆರಾ ಜೆಲ್ಲು ಅಥವಾ ಮೊಸರು ಈ ಥರ ಮಿಕ್ಸ್ ಮಾಡಿ ಹೇರ್ ಪ್ಯಾಕಾಗಿ ಕೂಡ ನೀವು ಹಾಕೋಬೋದು. ನೋಡಿ, ಈ ರೀತಿ ಒಂದು ರಸ ಬರುತ್ತೆ. ಸೇಮ್ ಶಾಂಪು ಹೆಂಗೆ ಬರುತ್ತೋ ಹಂಗೇ ಬರುತ್ತೆ. ನೀವೇ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಹಾಗೆ ಮಾಡೋಕ್ಕಾಗಲ್ಲ ಅನ್ನೋರು ನಮ್ಮ ಹತ್ರನೇ ಒಂದು ಸಲ ತೊಗೊಂಡು ಟ್ರೈ ಮಾಡ್ತೀವಿ ಅನ್ನೋರು ಕೂಡ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಯಾವುದೇ ಒಂದು ಪ್ಲೇಸಲ್ಲಿ ಇದ್ದರೂ ಕೂಡ ಕೊರಿಯರ್ ಮಾಡಿಕೊಡ್ತೀವಿ. ಹರ್ಬಲ್ ಶಾಂಪು ಆಗಿರುತ್ತೆ, ಯಾವುದೇ ರೀತಿಯಾದ ಕೆಮಿಕಲ್ ಅಂತೂ ಯೂಸ್ ಮಾಡಿಲ್ಲ. ಇದು ಶಾಂಪುಗಳು ಹಾಕೋದು ಬದಲು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗುತ್ತಲ್ವ ರಿಸಲ್ಟು. ಆಮೇಲೆ ನೀವು ಬೇಕಾದ್ರೆ ಮನೇಲೇ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು, ಅಥವಾ ನಮ್ಮ ಹತ್ರನೇ ತೊಗೋತೀವಿ ಅಂದರೂ ಕೂಡ ತೊಗೋಬೋದು. ಈ ರೀತಿ ಏರ್ಗಂತೂ ತುಂಬಾ ಜನ ಕೇಳ್ತಾನೆ ಇದ್ರು ಯಾವ ಶಾಂಪು ಯೂಸ್ ಮಾಡಬೇಕು, ಯಾವ್ದು ಚೆನ್ನಾಗಿದೆ ಅಂತ. ಆದ್ದರಿಂದ ಈ ಒಂದು ಶಾಂಪೂನ ನಾನೇ ಟ್ರೈ ಮಾಡಿ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನಾವೇ ಮನೇಲಿ ಇಷ್ಟು ಚೆನ್ನಾಗಿ ಮಾಡ್ಕೋಬೋದಲ್ವ, ಸುಮ್ಮನೆ ಏನಕ್ಕೆ ಅದು ಇದು ಎಲ್ಲ ತೊಗೊಬಂದು ಹಾಕೋತಿದ್ವಿ ಅಂತ ಅನ್ನಿಸ್ತಿತ್ತು. ಈ ರೀತಿ ನೋಡಿ, ಈ ರೀತಿ ಬರುತ್ತೆ. ಅದು ಫುಲ್ಲು ಎಲ್ಲನೂ ಕೂಡ ಇದೇ ಥರನೇ ನಾನು ಬಟ್ಟೆಗೆ ಹಾಕಿ ರಸನ ತೆಗೆದಿದ್ದು. ಅಂದರೆ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿದ್ರು ಪರವಾಗಿಲ್ಲ. ಒಂದು ಬೌಲಷ್ಟು ಆಗುತ್ತೆ ನೋಡಿ. ನಾವು ಬರೀ 100 ಗ್ರಾಮ್ ಹಾಕಿರೋದು. ಅಷ್ಟು ಶಾಂಪು ನಮಗೆ ಮಿನಿಮಮ್ ಇಲ್ಲ ಅಂದರೂ ಒಂದು 6 ತಿಂಗಳಷ್ಟು ಬರುತ್ತೆ. ಅಷ್ಟು ಶಾಂಪು ಆಗುತ್ತೆ 100 ಗ್ರಾಮ್ ಐಟಮ್ಗಳಲ್ಲಿ. ಇನ್ನು ಜಾಸ್ತಿ ಹಾಕಿ ಮಾಡ್ತೀವಿ ಅಂದರೆ ಇನ್ನೂ ಕೂಡ ಆಗುತ್ತೆ.
ನೀವು ಅದು ಕಾಸ್ಟ್ಲಿ ಶಾಂಪುಗಳನ್ನ ತಂದು ನಾವು ಯೂಸ್ ಮಾಡೋದಕ್ಕಿಂತ ಇದು ತುಂಬಾ ಬೆಟರು. ಸೇಮ್ ಶಾಂಪು ಹೆಂಗಿರುತ್ತೋ ಹಂಗೇ ಇರುತ್ತೆ. ಬೇಕಾದ್ರೆ ತೋರಿಸ್ತೀನಿ ನೋಡಿ ಯಾವ ರೀತಿ ಒಂದು ಪ್ರೋಸೆಸ್ ಮಾಡ್ತೀನಿ ಅಂತ. ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ನಾವಿವಾಗ ಯಾವುದೋ ಒಂದು ಪ್ರಾಡಕ್ಟ್ನ ಸೇಲ್ ಮಾಡ್ತಾಯಿದ್ದೀವಿ ಅಥವಾ ಯಾರಿಗೋ ಒಬ್ರಿಗೆ ಒಂದು ಒಳ್ಳೇದಾಗಲಿ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ತಿಳ್ಕೊಂಡೇ ಮಾಡಬೇಕಲ್ವಾ. ಹಾಗೆ ಅದ್ರ ಬಗ್ಗೆ ನೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ಬೇಕಲ್ವಾ ಅಂತಲೇ ತಿಳಿಸ್ಕೊಟ್ಟಿರ್ತೀವಿ ಹೊರತು ಸುಮ್ಮನೆ ಏನೋ ಒಂದು ಇದಕ್ಕೋಸ್ಕರ ಮಾಡ್ತಾಯಿಲ್ಲ. ತುಂಬ ಚೆನ್ನಾಗಿ ಈ ಒಂದು ಶಾಂಪು ವರ್ಕ್ ಆಗುತ್ತೆ. ಬೇಕಾದ್ರೆ ನೀವೇ ಟ್ರೈ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ನನ್ನ ಹೇರು ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ಅಂತ ಆಲ್ಮೋಸ್ಟ್ ಹಳೆ ವೀಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಬಟ್ ನಾನು ಕೂಡ ಚಿಕ್ಕ ಶಾಂಪುನ ಯೂಸ್ ಮಾಡ್ತೀನಿ ಅಂತಲೂ ಕೂಡ ಶೇರ್ ಮಾಡಿದ್ದೀನಿ. ಬಟ್ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ತಿಂಗಳಿಂದನೇ ನಾನು ಇದನ್ನು ಮಾಡಿಕೊಂಡು ಯೂಸ್ ಮಾಡಿನೇ ನಾನು ವೀಡಿಯೋನ ಶೇರ್ ಮಾಡ್ತಿರೋದು. ನೆಕ್ಸ್ಟು ನನ್ನ ವ್ಲಾಗ್ಗಳಲ್ಲಿ ನಿಮಗೆ ಯಾವ್ಯಾವ ಪ್ರಾಡಕ್ಟ್ ಮಾಡಿದ್ದೀನೋ ಅದೆಲ್ಲದಕ್ಕೂ ಕೂಡ ಫೀಡ್ಬ್ಯಾಕ್ ಕೂಡ ಕೊಡ್ತೀನಿ. ಅದು ಅಲ್ಲದೆ ಇವಾಗ ವೆಯ್ಟ್ ಲಾಸ್ ಪೌಡರ್ ಕೂಡ ನಾವು ಸೇಲ್ ಮಾಡ್ತಾಯಿದ್ದೀವಲ್ವ, ಅದನ್ನು ಕೂಡ ತುಂಬ ಚೆನ್ನಾಗಿ ಬುಕ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಆಲ್ರೆಡಿ ನಾವು ಒಂದಷ್ಟು ಜನಕ್ಕೆ ಡಿಸ್ಪ್ಯಾಚ್ ಕೂಡ ಆಗಿದೆ, ಇನ್ನೂ ಒಂದಷ್ಟು ಜನಕ್ಕೆ ಪ್ಯಾಕಿಂಗ್ ಆಗಿದೆ, ಡಿಸ್ಪ್ಯಾಚ್ ಮಾಡಬೇಕು. ಅದು ಅಲ್ಲದೆ ಕ್ಯಾರೆಟ್ ಕ್ರೀಮ್ ಅಂತೂ ಡಿಸ್ಪ್ಯಾಚು ಕೂಡ ಆಗಿದೆ, ಆಲ್ರೆಡಿ ಕೆಲವೊಬ್ಬರಿಗೆ ತಲುಪೂ ಇದೆ. ಅದು ಅಲ್ಲದೆ ಇವಾಗ ಶಾಂಪು ಕೂಡ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇದೇ ಥರನೇ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಕೂಡ ಸಿಗುತ್ತೆ. ಹಾಗೆ ಎಲ್ಲ ಕೂಡ ನಿಮಗೆ ಹೋಮ್ ಮೇಡ್ ಆಗಿರುತ್ತೆ, ಯಾವುದೇ ರೀತಿಯಾದ ಕೆಮಿಕಲು ಅದು ಇದು ಯೂಸ್ ಮಾಡಿಲ್ಲ. ಕ್ಯಾರೆಟ್ ಕ್ರೀಮ್ ಅಂತೂ ಆಲ್ರೆಡಿ ರಿಸಲ್ಟ್ ಕೂಡ ಕೊಟ್ಟಿದೆ ಅಂತ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಬೇಗ ನೋಡೋಣ ಮುಂದೆ ಹೆಂಗಾಗುತ್ತೆ ಏನು ಅಂತ. ಏಕೆಂದರೆ ಕ್ಯಾರೆಟ್ ಕ್ರೀಮಲ್ಲೂ ಕೂಡ ನಾವು ಒಳ್ಳೊಳ್ಳೆ ಪದಾರ್ಥಗಳನ್ನ ಯೂಸ್ ಮಾಡಿರೋದು. ನೋಡಿ ಈ ರೀತಿ ಒಂದು ಜಲ್ಲಿ ಥರ ಬರುತ್ತೆ. ಅದು ಆ ರಸನ ತೊಗೊಂಡಾದ್ಮೇಲೆ ಆವಾಗ ನಾವು ಎಕ್ಸ್ಟ್ರಾ ಒಂದು ರಸನ ತೆಗೆದಿಟ್ಟಿದ್ವಿ ನೋಡಿ, ಅದನ್ನು ಕೂಡ ನಾನು ಈ ಥರ ಒಂದು ಜಾಲರಿಗೆ ಹಾಕಿ ಸೋದಿಸ್ಕೊಂಡೇ ಹಾಕೋತಾ ಇದ್ದೀನಿ. ಯಾಕಂದರೆ ಯಾವುದೇ ಒಂದು ಪದಾರ್ಥ ಆದರೂ ಸಿಗಬಾರ್ದು. ಸೇಮ್ ಶಾಂಪು ಹೆಂಗೆ ಬರುತ್ತೋ ಅದೇ ಥರನೇ ಬರಬೇಕು. ಅಂದರೆ ಇಷ್ಟು ಕೆಲಸನ ಮಾಡಬೇಕಾಗಿರುತ್ತೆ. ಅಂದರೆ ಫೇಶನ್ಸಿಂದ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಮ್ಮ ಹೇರು ಗ್ರೋತ್ ಆಗುತ್ತೆ, ಚೆನ್ನಾಗೂ ಕೂಡ ಆಗುತ್ತೆ ಅಲ್ವಾ. ಇವಾಗ ನಾವೆಷ್ಟೇ ಫೇರ್ ಆಗಿದ್ರು ಅಥವಾ ಲಕ್ಷಣ ಇದ್ದರೂ ನಮಗೆ ಕೂದಲಿಲ್ಲ ಅಂದರೆ ನಿಜವಾಗ್ಲೂ ಅವ್ರು ಚೆನ್ನಾಗೇ ಕಾಣಿಸಲ್ಲ ಅಲ್ವಾ. ಅದರಿಂದ ಕೂದಲು ಕಡೆನೂ ನಾವು ಜಾಸ್ತಿ ಗಮನ ಕೊಡಬೇಕು. ಇದ್ರ ಜೊತೆಗೆ ನೀವು ಜಾಸ್ತಿ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ, ಕೂದಲು ಕೂಡ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಒಂದು ಇದು ಬರುತ್ತೆ, ಒಂದು ಸೇಮ್ ಶಾಂಪು ಥರನೇ ಬರುತ್ತೆ. ಅದಾದಮೇಲೆ ಇದು ಒಂದು ಸ್ವಲ್ಪ ನೋಡಿ ನೀರು ಥರ ಇದೆ ಅಲ್ವಾ, ಇದಕ್ಕೆ ನಾವು ಶಾಂಪು ಬೇಸ್ ಅಂತ ಬರುತ್ತೆ, ಹೊರಗಡೆ ಸಿಗುತ್ತೆ ನಿಮಗೆ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅದು ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಾವು ಇದನ್ನು ನೀರಲ್ಲೇ ಬೇಯಿಸಿರ್ತೀವಿ ನೋಡಿ, ಆದ್ದರಿಂದ ನಾವು ತುಂಬ ದಿನಗಳ ಗಟ್ಟಲೆ ಇದನ್ನು ಈಚೆ ಇಡ್ತೀವಿ ಅಲ್ವಾ, ಅದರಿಂದ ಅದು ಏನು ಕೂಡ ಆಗಿ ಅದು ಕೆಟ್ಟೋಗ್ಬಾರ್ದು ಅಂತ ಹೇಳಿ ಈ ಒಂದು ಶಾಂಪು ಬೇಸ್ನ ಯೂಸ್ ಮಾಡ್ತಾರೆ. ಹಾಗೆಯೇ ಶಾಂಪು ನೀರು ಥರ ಇರೋದು ಒಂದು ಸ್ವಲ್ಪ ಗಟ್ಟಿ ಬರಲಿ ಅಂತಲೂ ಕೂಡ ಅದನ್ನು ಯೂಸ್ ಮಾಡ್ತಾರೆ ಅಷ್ಟೇ. ಅದು ಕೂಡ ನಿಮಗೆ ಕೆಮಿಕಲ್ಲು ಅಥವಾ ಯಾವುದೋ ಒಂದು ಕೆಮಿಕಲ್ನ ಯೂಸ್ ಮಾಡಿದ್ದೀವಿ ಅಂತ ಅಂದ್ಕೋಬೇಡಿ. ಅದನ್ನು ಕೂಡ ಆಯುರ್ವೇದಿಕಲ್ಲಿ ಮಾಡಿರೋದು. ಈಗ ಅಲೋವೆರಾ ಜೆಲ್ನ ಯಾವ ರೀತಿ ಮಾಡ್ತಾರೋ ಅದೇ ಥರ ನೋಡಿ. ಈ ರೀತಿ ಒಂದು ತೆಳ್ಳಗಿರೋದಕ್ಕೆ ನಾವು ಆ ಒಂದು ಶಾಂಪು ಬೇಸ್ನ ಮಿಕ್ಸ್ ಮಾಡಿ ಇದನ್ನು ಕೂಡ ನೀವು ಒಂದು 3-4 ಅವರ್ಸ್ ಹಂಗೇ ಇಟ್ಬಿಡಬೇಕು. ಹಾಗೆ ಲಾಸ್ಟಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸಲ್ಸ್ನು ಕೂಡ ಹಾಕೋತಾ ಇದ್ದೀನಿ. ಏರ್ಗಂತೂ ತುಂಬಾ ಒಳ್ಳೆಯದು. ಲಾಸ್ಟಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ನಾವು ಇದನ್ನು ಒಂದು 4-5 ಅವರು ಇಡಬೇಕು. ಆವಾಗ ನಿಮಗೆ ಅದು ಶಾಂಪು ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ನೀವೇ ನೋಡ್ಬೋದು ಯಾವ ರೀತಿ ಆಗುತ್ತೆ ಅಂತ. ಇದು ಹೋಮ್ ಮೇಡ್ ಶಾಂಪು ಆಗಿರುತ್ತೆ, ಹರ್ಬಲ್ ಶಾಂಪು ಆಗಿರುತ್ತೆ. ಬೇಕು ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು ಈ ನಂಬರ್ಗೆ. ನೋಡಿ ಇದನ್ನು ಶಾಂಪು ಬೇಸ್ನ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಒಂದು 4 ಅವರ್ಸ್ ಆದರೂ ಬಿಡಬೇಕು. ನಾನು ಓವರ್ ನೈಟ್ ಹಂಗೇ ಇಟ್ಬಿಟ್ಟಿದ್ದೆ. ಇದು ಬೆಳಗ್ಗೆ ತೋರಿಸ್ತಾ ಇರೋದು ನಿಮಗೆ ಈ ಥರ ಆಗಿರುತ್ತೆ ನೋಡಿ. ಸೇಮ್ ಶಾಂಪು ಹೆಂಗಿರುತ್ತೋ ಅದೇ ಥರನೇ ಶೈನಿಂಗು, ಹಾಗೆಯೇ ಥಿಕ್ನೆಸ್ಸು ಅಂದರೆ ಒಂದು ಸ್ವಲ್ಪ ಗಟ್ಟಿ ಎಲ್ಲ ಕೂಡ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಬಂದಿರುತ್ತೆ ಶಾಂಪು. ಹಾಗೆ ನಾನು ಅದನ್ನು ಕೈಗೆ ಹಾಕೊಂಡು ಕೂಡ ತೋರಿಸ್ತೀನಿ ನೋಡಿ ನೊರೆ ಯಾವ ಥರ ಬರುತ್ತೆ ಅಂತ. ಸೇಮ್ ಜಲ್ಲಿ ಟೈಪಲ್ಲಿ, ಅಂದರೆ ಒಂದು ಸ್ವಲ್ಪ ಅಂಟು ಥರನೂ ಆಗುತ್ತೆ. ನಿಜವಾಗ್ಲೂ ನಾವು ಮನೆಯಲ್ಲೇ ಈ ಥರ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನನಗೆ ಗೊತ್ತಾದ್ಮೇಲೆ ನನಗೂ ಕೂಡ ಆಶ್ಚರ್ಯ ಆಗಿತ್ತು. ನೀವು ಕೂಡ ಮನೆಯಲ್ಲೇ ಮಾಡ್ಕೋತೀವಿ ಅನ್ನೋರು ಮಾಡ್ಕೋಬೋದು, ಅಥವಾ ಬೇಕು ಅನ್ನೋರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಹೇರ್ಗಂತೂ ತುಂಬ ಒಳ್ಳೆ ಶಾಂಪು ಇದು, ಹರ್ಬಲ್ ಶಾಂಪು ಆಗಿರುತ್ತೆ. ಯಾವುದೇ ರೀತಿಯಾದ ಕೆಮಿಕಲ್ ಅಂತೂ ನಾವು ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಇದನ್ನು ಬಾಟಲ್ಗೂ ಕೂಡ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಯೂಸ್ ಮಾಡಿದ್ರಲ್ವ, ಅವರು ನಮ್ಗೆ ಮತ್ತೆ ಬೇಕು ಅಂತಲೂ ಕೂಡ ಹೇಳಿ ತೊಗೋತಾ ಇದ್ದಾರೆ. ಅದರಿಂದ ಯೂಟ್ಯೂಬಲ್ಲೂ ಕೂಡ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತಲ್ವ ರಿಸಲ್ಟು. ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂದರೆ ನೀವೇ ಮನೆಯಲ್ಲೇ ಮಾಡಿಕೊಂಡು ಟ್ರೈ ಮಾಡ್ಕೋಬೋದು, ಅಥವಾ ನಮ್ಮ ಹತ್ರನೇ ತೊಗೋತೀವಿ ಅಂದರೂ ಕೂಡ ತೊಗೋಬೋದು. ಈ ರೀತಿ ಬಾಟಲ್ಗಳಿಗೂ ಕೂಡ ಹಾಕಿ ನಾನು ಸೇಲ್ನು ಕೂಡ ಆಲ್ರೆಡಿ ಮಾಡ್ತಾಯಿದ್ದೀನಿ. ನೀವೇ ನೋಡ್ಬೋದು ಯಾವ ರೀತಿ ಒಂದು ಶಾಂಪು ಬಂದಿದೆ ಅಂತ. ಕಲರು ಅಷ್ಟೇ. ಹಾಗೆ ಇದರಲ್ಲೂ ಬೇರೆ ಬೇರೆ ಥರ ಕಲರ್ಗಳನ್ನೂ ಕೂಡ ನಾವು ಮಾಡ್ಕೋಬೋದು. ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತಾ ಇರ್ತೀನಿ.
ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಿದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬೇಕು ಅನ್ನೋರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಯಾವುದೇ ಒಂದು ಪ್ಲೇಸಲ್ಲಿದ್ದರೂ ಕೂಡ ನಾವು ಕೊರಿಯರ್ ಮಾಡಿಕೊಡ್ತೀವಿ ಅಂಥೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟು ಈ ಒಂದು ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನೀವು ಕೂಡ ಮನೇಲೇ ಮಾಡ್ಕೋತೀವಿ ಅನ್ನೋರು ಕೂಡ ಟ್ರೈ ಮಾಡಿ. ಈ ಒಂದು ಪದಾರ್ಥಗಳು ನಿಮಗೆ ಪಲ್ಸಾರಿ ಅಂಗಡಿ ಅಂತಾರೆ, ಅಲ್ಲಿ ಸಿಗುತ್ತೆ. ಅಥವಾ ನಮ್ಮ ಹತ್ರನೇ ತೊಗೋತೀವಿ ಅನ್ನೋರು ಕೂಡ ತೊಗೋಬೋದು. ನಾನು ಒಂದು ಸ್ವಲ್ಪ ನಿಮಗೆ ಪ್ಯಾಕ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟು ಕೂಡ ಪ್ಯಾಕಿಂಗು ಕೂಡ ಮಾಡಬೇಕು. ಥ್ಯಾಂಕ್ ಯು.